ಇತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಪರಮಪೂಜ್ಯ ಪರ್ಯಾಯ ಶ್ರೀಪಾದರ ಅಡಿದಾಬರೆಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅನೇಕ ವಿದ್ವಾಂಸರು ಯುಕ್ತಿಮಲ್ಲಿಕಾ ಗ್ರಂಥದ ಲೇಖನ ಯಜ್ಞದಲ್ಲಿ ಭಾಗವಹಿಸಿದ್ದಾರೆ. ಆ ಎಲ್ಲ ವಿದ್ವಾಂಸರನ್ನು ಕೂಡ ಶ್ರೀಪಾದಂಗಳವರು ವಿಶೇಷವಾಗಿ ವಾದಿರಾಜರು, ಮಧ್ವರಾಜರು, ಭೂತರಾಜರು ಇವರೆಲ್ಲರ ಅನುಗ್ರಹದ ಶ್ರೀರಕ್ಷೆಯಾಗಿ ಒಂದು ಬೆಳ್ಳಿಯ ತುಳಸಿಮಣಿ, ಒಂದು ಪಟ್ಟೆಮಡಿ, ಸಂಭಾವನೆ, ಯುಕ್ತಿಮಲ್ಲಿಕಾ ಪುಸ್ತಕದ ಒಂದು ಸೆಟ್ ಇಷ್ಟನ್ನು ಕೊಟ್ಟು ಗೌರವಿಸಬೇಕು, ಸನ್ಮಾನಿಸಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ಇದರ ಬಗ್ಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲೇಬೇಕಾಗಿದೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಯುಕ್ತಿಮಲ್ಲಿಕೆಯ ಈ ಒಂದು ಯೋಜನೆಯನ್ನು ಹಾಕಿಕೊಂಡಾಗ ಶ್ರೀಪಾದಂಗಳವರು ಈ ಜವಾಬ್ದಾರಿಯನ್ನು ನನ್ನ ಪಾಲಿಗೆ ಕೊಟ್ಟಿದ್ದಾರೆ. ಅದಕ್ಕನುಗುಣವಾಗಿ ನನ್ನ ಬುದ್ಧಿಯಿಂದಲೇ ಕೆಲವೊಂದು ಶ್ರೀಪಾದಂಗಳವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಅನೇಕ ವಿದ್ವಾಂಸರಿಗೆ ಲೇಖನಗಳನ್ನು ಹಂಚಿದ್ದೇನೆ. ಅದಕ್ಕೆ ವಾದಿರಾಜಾಚಾರ್ಯರು ನನ್ನ ಸ್ನೇಹಿತರು. ಅವರು ಆ ಲೇಖನದ ವಿಭಾಗಗಳನ್ನು ಬದರಿನಾಥಾಚಾರ್ಯರು, ವಿದ್ಯಾಪೀಠದ CH ಬದರಿನಾಥಾಚಾರ್ಯರು ಇವರೆಲ್ಲ ಈ ಲೇಖನದ ವಿಭಾಗದಲ್ಲಿ ವಿಶೇಷ ಸಹಕಾರಗಳನ್ನು ನೀಡಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಪ್ರತಿಯೊಬ್ಬರಿಗೆ ಇಂತಿಂಥ ಭಾಗದ ಲೇಖನಗಳನ್ನು ಮಾಡಿಕೊಡಬೇಕು ಅಂತ ನಾನು ಕೇಳಿಕೊಂಡೆ. ಅದಕ್ಕನುಗುಣವಾಗಿ ಎಲ್ಲರೂ ಬಹುತೇಕ ಲೇಖನಗಳನ್ನು ತಯಾರು ಮಾಡಿಕೊಟ್ಟಿದ್ದಾರೆ. ಕೆಲವರಿಗೆ ನಾವು ಹಾಕಿಕೊಳ್ಳುವ ಯೋಜನೆ ಅವರ ಜೀವನದ ಪದ್ಧತಿಯಲ್ಲಿ ಸೇರಿಲ್ಲ. ಆದ್ದರಿಂದ ಕೆಲವೊಂದು ಅವರ ವೈಯಕ್ತಿಕವಾದ ಸಮಸ್ಯೆಗಳಿಂದ ವೇಗವಾಗಿ, ನಮ್ಮ ವೇಗಕ್ಕನುಗುಣವಾಗಿ ಅವರಿಂದ ಅನುವಾದಗಳನ್ನು ಮಾಡಿಕೊಡ್ಲಿಕ್ಕಾಗಲಿಲ್ಲ. ಆದರೆ ಶ್ರೀಪಾದಂಗಳವರ ಪರ್ಯಾಯದ ಪ್ರಸಂಗದಲ್ಲಿ ಈ ಒಂದು 10 ಪುಸ್ತಕಗಳ ಸಂಯೋಜನೆ ಆಗಬೇಕು ಅನ್ನೋದೊಂದು ದೊಡ್ಡ ಪರಿಕಲ್ಪನೆ ಆ ದೃಷ್ಟಿಯಿಂದ ಇದಕ್ಕೆ ಅವಿರತವಾದ ಶ್ರಮ ಬೇಕಾಯಿತು. ಈ ಅಭಿಪ್ರಾಯದಲ್ಲಿ ಲೇಖನಗಳು ಸಂಗ್ರಹ ಆಗದೇ ಇದ್ದಾಗ ಕೆಲವರಲ್ಲಿ ಹೋಗಿ ದಮ್ಮಯ್ಯ ಹಾಕಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ. ಕೆಲವೊಮ್ಮೆ ಯಾಕೆ ನನ್ನ ಸ್ನೇಹಿತರಾದ ವಿದ್ವಾಂಸರಲ್ಲಿ ಉದಾಸೀನ ಮಾಡಬೇಡಿ ಎನ್ನುವ ಶಬ್ದವನ್ನು ಹೇಳಿದ್ದೇನೆ. ಅದಕ್ಕೆಲ್ಲ ಇವತ್ತು ನಾನು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಇದರ ಯಾವ ಅಭಿಪ್ರಾಯದಲ್ಲಿಯೂ ಕೂಡ ನನ್ನ ದರ್ಪ ಅಥವಾ ನನಗೆ ಕೊಟ್ಟ ಶ್ರೀಪಾದಂಗಳವರ ಈ ಒಂದು ವ್ಯವಸ್ಥೆಯ ದೃಷ್ಟಿಯಿಂದ ಅಹಂಕಾರದಿಂದ ನಾನು ಯಾವ ವರ್ತನೆಗಳನ್ನು ಮಾಡಿಲ್ಲ. ಅಂತಹ ತಪ್ಪು ಭಾವನೆಗಳು ಯಾರಿಗಾದರೂ ಬಂದಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತನ್ನು ನನ್ನ ಪಾಲಿಗೆ ಹೇಳಿದ್ದು, ನಾನಂತೂ ಅನುಷ್ಠಾನಕ್ಕೆ ತರುವ ಪ್ರಯತ್ನದಲ್ಲಿದ್ದೇನೆ. ನನಗಿಂತ ಮೊದಲು ಸುಧಾಮಂಗಳ ಆದವರೆಲ್ಲ ಅವರು ಬಿಂಬಸ್ಥಾನೀಯರು, ಅವರು ಗುರುಸ್ಥಾನೀಯರು ಅಂತ ಆ ಭಾವನೆಯಲ್ಲಿ ನಾನು ಕಾಣ್ತಾ ಇದ್ದೇನೆ. ನಂತರದರಲ್ಲಿ ನನ್ನ ಸ್ನೇಹಿತರು ಅನ್ನೋ ಭಾವದಲ್ಲಿದ್ದೇನೆ. ಆ ದೃಷ್ಟಿಯಿಂದ ಜವಾಬ್ದಾರಿಯನ್ನು ವಹಿಸಿದ ದೃಷ್ಟಿಯಿಂದ ನಾನು ಇಷ್ಟು ಮಾತುಗಳನ್ನು ಆಡಿದೆ. ಇದರಲ್ಲಿ ಮೊದಲು ಲೇಖನ ಕೊಟ್ಟವರದ್ದನ್ನೆಲ್ಲ ಲೇಖನಗಳನ್ನು ತಿದ್ದಲಿಕ್ಕೆ ಅವರಿಗೆ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯವಾಯಿತು. ತುಂಬ ತಡವಾಗಿ ಬಂದ ಲೇಖನಗಳನ್ನು ಮತ್ತೆ ತಿರುಗಿ ಅವರಿಗೆ ಆ ತಪ್ಪುವನ್ನು ತಿದ್ದಿಕೊಂಡು ನಾವು ಪ್ರೂಫ್ ಕರೆಕ್ಷನ್ ಮಾಡಿಸಿಕೊಂಡು ಹಾಕಲಿಕ್ಕೆ ವಿಳಂಬವಾಯಿತು. ಮತ್ತು ಇನ್ನು ಕೆಲವು ಲೇಖನಗಳಲ್ಲಿ ವಿಸ್ತಾರವಾದ ವಿವರಣೆಗಳಿತ್ತು, ಕೆಲವು ಲೇಖನಗಳಲ್ಲಿ ವಿಸ್ತಾರವಾದ ವಿವರಣೆಗಳು ಇರಲಿಲ್ಲ. ಹೀಗಾಗಿ ಎಲ್ಲಿಲ್ಲ ಅದನ್ನು ಹೆಚ್ಚು ಸೇರಿಸಬೇಕಾಯಿತು. ವಿಸ್ತಾರವಾಗಿದ್ದಲ್ಲಿ ಅದನ್ನು ಸಂಕ್ಷೇಪ ಮಾಡಬೇಕಾಗಿದೆ. ಇದು ಒಂದು ಮಾಲೆ ಅಂದವಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಹಿರಿಯ ವಿದ್ವಾಂಸರಾದ ಶೇಷಗಿರಿ ಆಚಾರ್ಯರು ಅವಿರತವಾಗಿ ಶ್ರಮಪಟ್ಟಿದ್ದಾರೆ. ಬಹುತೇಕ ದಿನಕ್ಕೆ 18-20 ಗಂಟೆಗಳ ಕಾಲ, ರಾತ್ರಿ 12 ಗಂಟೆಗೆ ಮಲಗಿ 3ವರೆಗೆ ಎದ್ರೆ ನಂತರ ದಿನನಿತ್ಯ ಯುಕ್ತಿಮಲ್ಲಿಕೆಯನ್ನೇ ಆವಾಹನೆ ಮಾಡಿಕೊಂಡು ಈ ಕೆಲಸವನ್ನು ಸಾರಿಸಿದ್ದಾರೆ. ಆದರೆ ಅವರ ಮಾತು ಕೂಡ ನಾನು ಪರಿಪೂರ್ಣವಾಗಿ ಮಾಡಿದ್ದೇನೆ ಅಥವಾ ಏನೋ ಅಹಂಕಾರದಲ್ಲಿ ಮಾಡಿದ್ದೇನೆ ಅಲ್ಲ, ಗುರುರಾಜರ ಸೇವೆ ಅಂತ ಮಾಡಿದ್ದೇನೆ, ನನ್ನಿಂದಲೂ ತಪ್ಪುಗಳಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಶುದ್ಧಿ ಸೌರಭದ ಸಮಗ್ರ ಒಂದು ಪರಿಶೀಲನೆಯನ್ನ ಶ್ರೀನಿವಾಸಮೂರ್ತಿ ಆಚಾರ್ಯರು ಅವರ ತುಂಬ ಕಾರ್ಯಗಳ ಒತ್ತಡದಲ್ಲಿಯೂ ಕೂಡ ಬಹಳ ಚೊಕ್ಕಟ್ಟಾಗಿ ಎಲ್ಲೆಲ್ಲಿ ಪ್ರಮಾಣ ಶ್ಲೋಕಗಳಿದೆ, ಯಾವ ಗ್ರಂಥ, ಎಷ್ಟು ಅದರ ಸಂಖ್ಯೆ, ಬಹಳ ಅಚ್ಚುಕಟ್ಟಾಗಿ ಅಂತಹ ಕೆಲಸವನ್ನು ಅವರು ಸಾರಿಸಿಕೊಟ್ಟಿದ್ದಾರೆ. ಹೀಗೆ ನನ್ನ ಅನೇಕ ರೀತಿಯಾದ ಸ್ನೇಹಿತರು ಸಮಗ್ರ ಮೂಲ ಪ್ರತಿಶೋಧನೆಯಲ್ಲಿ ಕೈಯೂರು ಮುರಳೀಧರ ಭಟ್ ಅವರ ಉಪಕಾರ ತುಂಬ ಅನನ್ಯವಾಗಿದೆ. ಪ್ರಾಚೀನ ಸಂಶೋಧನೆಗಳನ್ನು ಚೆನ್ನಾಗಿ ಹೆಕ್ಕಿ ತೆಗೆದುಕೊಟ್ಟಿದ್ದಾರೆ. ಅವರನ್ನು ಗುರುಸ್ಥಾನೀಯರಾದ ಅವರನ್ನು ನಾನು ಕೃತಜ್ಞತಾಪೂರ್ವಕವಾಗಿ ಸ್ಮರಣೆ ಮಾಡಿಕೊಳ್ತಾ ಇದ್ದೇನೆ.
ಜೊತೆಗೆ ಸಮಗ್ರ ಮೂಲ ಪ್ರತಿಶೋಧನೆಯಲ್ಲಿ ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರ ಶಿಷ್ಯರಾದ BN ಮಾಧವಾಚಾರ್ಯರು ಅವರು ಬೆಳಿಗ್ಗೆಯಲ್ಲ ವಾಕ್ಯಾರ್ಥಗೋಷ್ಠಿಯಲ್ಲಿ ಭಾಗವಹಿಸಿದರು. ಅವರು ಆಮೂಲಾಗ್ರವಾಗಿ ನಿರಂತರ ಕುಳಿತು ಬಹಳ ಬೇಗ ಆ ಮೂಲ ಪ್ರತಿಶೋಧನೆಯನ್ನು ಮಾಡಿಸಿ ಎಷ್ಟೆಷ್ಟು ತ್ರುಟಿಗಳಿದೆ ಅನ್ನೋದನ್ನೆಲ್ಲ ಮಾಡಿದ್ದಾರೆ. ಸಂಶೋಧನೆ ಇದರಲ್ಲಿ ಏನು ನಡೆದಿದೆ ಅನ್ನೋದರ ಕುತೂಹಲಗಳಿದ್ರೆ ಅದನ್ನು ಪ್ರತ್ಯೇಕ ತೆಗೆದಿಟ್ಟಿದ್ದೇನೆ. ಯಾರ್ಯಾರ ಲೇಖನಗಳು ಮತ್ತು ಸಂಶೋಧನೆಗಳು ಏನು ಅನ್ನೋದನ್ನೆಲ್ಲ ತೆಗೆದಿಟ್ಟಿದ್ದೇನೆ. ನೋಡುವ ವಿದ್ವಾಂಸರಿಗೆ ಅವಕಾಶಗಳೂ ಇದೆ. ಜೊತೆಗೆ ಪಾಂಡುರಂಗಿಯವರು ಕೂಡ ಯಾವ ಲೇಖನಗಳಲ್ಲಿ ಅನ್ವಯಗಳು ಅಥವಾ ಅನುವಾದ ವಿವರಣೆಗಳಲ್ಲಿ ಆನುಗುಣ್ಯಕ್ಕೋಸ್ಕರ ತುಂಬ ಅವರು ಕೂಡ ಶ್ರಮವನ್ನು ವಹಿಸಿದ್ದಾರೆ. ಅದರ ಜೊತೆಗೆ ನಾನೂ ಕೂತುಕೊಂಡು ನಿರಂತರ ಈ ಕೆಲಸಗಳನ್ನು ಮಾಡಿದ್ದೇನೆ. ಹೀಗಿದ್ರೂ ಕೂಡ ಒಂದು ದೊಡ್ಡ ಒಂದು ಸಮಾಜಕ್ಕೆ ಅರ್ಥವತ್ತಾದ ಕೊಡುಗೆಯನ್ನು ಕೊಡಬೇಕಾದ್ರೆ ಅನೇಕ ಲೋಪದೋಷಗಳು ಇದರಲ್ಲಿ ಇರುತ್ತೆ ಎನ್ನುವುದೇ ಭಾವನೆ ಇದೆ ವಿನಃ ಇದು ಪರಿಪೂರ್ಣವಾಗಿ ನಾವು ಸಾರಿಸಿದ್ದೇವೆ ಅಂತ ಬೀಗುವಂತಹ ಕೆಲಸ ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಶ್ರೀಪಾದಂಗಳವರು ಕೊಟ್ಟ ಒಂದು ಜವಾಬ್ದಾರಿಯನ್ನ ಶ್ರೀಪಾದಂಗಳವರ ಪರ್ಯಾಯದ ಪರಿಸಮಾಪ್ತಿಯ ಪ್ರಸಂಗದಲ್ಲಿ ನಮ್ಮ ಗುರುಗಳ ಅನುಗ್ರಹದಿಂದ ಸಂಪೂರ್ಣಗೊಳಿಸಿದ್ದೇವೆ ಅನ್ನೋ ಒಂದು ಹೆಮ್ಮೆ ಇದೆ. ಇದನ್ನ ಎಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಇಷ್ಟು ಕೇಳಿಕೊಳ್ತಾ, ವಿನಮ್ರನಾಗಿ ನಾನು ಕೇಳಿಕೊಳ್ತಾ, ಲೇಖನ ಯಜ್ಞದಲ್ಲಿ ಭಾಗವಹಿಸಿದ ವಿದ್ವಾಂಸರ ಹೆಸರುಗಳನ್ನು ನಾನು ಕರಿತೇನೆ. ದಯವಿಟ್ಟು ಬಂದು ಶ್ರೀಪಾದಂಗಳವರ ಭಾವಿ ಬ್ರಹ್ಮರೇ ಅಂತಲೇ ವಿಶೇಷವಾಗಿ ಗ್ರಂಥಗಳಲ್ಲಿ ಸಾಧಕರಿಂದ ಕೊಂಡಾಡಿಸಿಕೊಳ್ಳಲ್ಪಟ್ಟ ವಾದಿರಾಜ ಗುರುಗಳ ಅಂತರ್ಯಾಮಿಯಾದ ಒಂದು ವೇದವ್ಯಾಸ ದೇವರ ಹಯಗ್ರೀವ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆರಂಭದ ಲೇಖನವನ್ನ, ಗುಣಸೌರಭದ ಆರಂಭದ ಲೇಖನವನ್ನ ವಿಶ್ವೋಲ್ಲಭತೀರ್ಥ ಶ್ರೀಪಾದರೆ ಆರಂಭ ಮಾಡಿಕೊಟ್ಟಿದ್ದಾರೆ. ನಂತರ ಅನೇಕ ವಿದ್ವಾಂಸರು ಇದರಲ್ಲಿ ಲೇಖನ ಮಾಡಿದ್ದಾರೆ. ಹರಿದಾಸ್ ಭಟ್ ಅವರು ಸ್ವಾಮಿಗಳ ಹತ್ರ ಮಾತನಾಡ್ತಾ ಇದ್ರು, ಇಲ್ಲಿ ಇಲ್ಲ ಅಂತ ಭಾವಿಸ್ತೇನೆ. ರಾಮಿಟ್ಲಾಚಾರ್ಯ ಇದ್ದಾರೆ. ವಿದ್ವಾನ್ ಕರ್ನೂರು ಶ್ರೀನಿವಾಸಾಚಾರ್ಯ ಬರಲಿಲ್ಲ. ಡಾಕ್ಟರ್ ಅದು ಇಲ್ಲಿ ತಾರತಮ್ಯ ವಿವಕ್ಷಿತ ಅಲ್ಲ, ಲೇಖನ ಹೇಗೆ ಹೋಗಿದೆ ಹಾಗೆ ನಾನು ಹೆಸರನ್ನು ಕರಿತೇನೆ. ದಯವಿಟ್ಟು ಹಾಗೆ ಬಂದು ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಸಪತ್ನೀಕರಾಗಿದ್ರೆ ಜೊತೆಗೆ ಬಂದು ಸ್ವೀಕಾರ ಮಾಡಬೇಕು ಅಂತ ಶ್ರೀಪಾದಂಗಳವರು ಹೇಳ್ತಾ ಇದ್ದಾರೆ. ವಿದ್ವಾನ್ ಡಾಕ್ಟರ್ ನರಸಿಂಹಾಚಾರ್ಯ ಪುರೋಹಿತ್ ಇವರು ಬಂದು ಶ್ರೀಪಾದಂಗಳವರಲ್ಲಿ ಇದು ಗುಣಸೌರಭದ ಲೇಖನ ಯಜ್ಞದಲ್ಲಿ ಪಾತ್ರವನ್ನು ವಹಿಸಿದ ವಿದ್ವಾಂಸರ ಪಟ್ಟಿ. ಡಾಕ್ಟರ್ ನರಸಿಂಹಾಚಾರ್ಯ ಪುರೋಹಿತ್ ತಿರುಪತಿ ಇವರು ಬಂದು ಶ್ರೀಪಾದಂಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ವಿದ್ವಾಂಸರು ಕೂಡ ಒಂದು ಮಾತನ್ನ ಪರ್ಯಾಯ ಶ್ರೀಪಾದರಲ್ಲಿ ಅರಿಕೆ ಮಾಡಿಕೊಂಡಿದ್ದಾರೆ. ವಾದಿರಾಜರ ಒಂದು ಸೇವೆಗೆ ಕುಳಿತಲ್ಲೇ ಅವಕಾಶ ಮಾಡಿಕೊಟ್ಟ ವಿಶ್ವವಲ್ಲಭರಿಗೆ ನಾವೆಲ್ಲ ಅಧಮರಣರಾಗಿದ್ದೇವೆ ಎನ್ನುವ ಭಾವನೆಯನ್ನ ಎಲ್ಲರೂ ಕೂಡ ವಿದ್ವಾಂಸರು ಸಲ್ಲಿಸಿದ್ದಾರೆ. ವಿದ್ವಾನ್ ಶ್ಯಾಮಸುಂದರ ಆಚಾರ್ಯ, ಬಂಡಿ ಶ್ಯಾಮಸುಂದರ ಆಚಾರ್ಯ ಮಂತ್ರಾಲಯ ಇವರು ಬಂದು ಶ್ರೀಪಾದಂಗಳವರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನ ಸ್ವೀಕರಿಸಬೇಕು. ಬಂಡಿ ಶ್ಯಾಮಾಚಾರ್ಯ. ವಿದ್ವಾನ್ ವೆಂಕಟೇಶಾಚಾರ್ಯ ಕುಲಕರ್ಣಿ, ವಿದ್ವಾನ್ ವೆಂಕಟೇಶಾಚಾರ್ಯ ಕುಲಕರ್ಣಿ. ರಘುನಾಥಾಚಾರ್ಯ ಮೈಸೂರಿನಿಂದ ಬಂದಿದ್ದಾರೆ. ಅವರ ಮಗು ಅಲ್ಲಿ ಆಫೀಸ್ ರೂಮಲ್ಲಿ ಅಳತಾ ಕೂತಿದೆಯಂತೆ. ದಯವಿಟ್ಟು ರಘುನಾಥಾಚಾರ್ಯ ದಂಪತಿಗಳ ಹರಯೇ ನಮಃ. BN ವೆಂಕಟೇಶಾಚಾರ್ಯ ಬೆಂಗಳೂರು. ಮುಂದಿನವರು ವಿದ್ವಾನ್ ಗೋಪಾಡಿ ರಾಘವೇಂದ್ರ ಭಟ್. ಅವರದಾದ ಮೇಲೆ ಬನ್ನಿ, ನಾನು ಮುಂದಿನವರ ಹೆಸರು ಹೇಳಿದ್ದೇನೆ ಅನುಕೂಲಕ್ಕೋಸ್ಕರ. ವಿದ್ವಾನ್ ರಾಘವೇಂದ್ರ ಭಟ್ ಗೋಪಾಡಿ. ವಿದ್ವಾನ್ CH ಬದ್ರಿನಾಥಾಚಾರ್ಯ ಬೆಂಗಳೂರು. ಇವರು ಬಂದಿಲ್ಲ ಅಂತ ಭಾವಿಸಿದ್ದೇನೆ. ಬದ್ರಿನಾಥಾಚಾರ್ಯರು ತುಂಬ ಸಹಕಾರಗಳನ್ನು ನೀಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಅವರಲ್ಲಿ ಸಹಜವಾಗಿ ಒಂದು ದಾಕ್ಷಿಣ್ಯ ಸ್ವಭಾವ ಇದೆ. ಆದರೆ ಅವರು ಬರಲೇಬೇಕು ಅನ್ನುವ ಒತ್ತಾಸೆ ಶ್ರೀಪಾದಂಗಳವರಲ್ಲಿ ಇದೆ. CH ಬದ್ರಿನಾಥಾಚಾರ್ಯ ಇವರು ಬರಲಿಲ್ಲ. ವಿದ್ವಾನ್
ಗುರುರಾಜ ಕಲ್ಕೂರು, ಚೆನ್ನೈ. ವಿದ್ವಾನ್ ಕೆ ಮುರಳೀಧರ ಭಟ್, ಬೆಂಗಳೂರು ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕೈಯೂರು ಮುರಳೀಧರ ಭಟ್. ಶುದ್ಧಿ ಸೌರಭದಲ್ಲಿ ಲೇಖನವನ್ನು ಮಾಡಿದ ವಿದ್ವಾಂಸರ ಹೆಸರನ್ನು ಓದ್ತೇನೆ, ದಯವಿಟ್ಟು ಆಗಮಿಸಬೇಕು. ವಿದ್ವಾನ್ ಯು ಕೇಶವಾಚಾರ್ಯ, ಯು ಕೇಶವ ಬಾಯಿರಿ. ಪಿ ಕೇಶವ ಬಾಯಿರಿ. ಡಾಕ್ಟರ್ ರಂಗನಾಥ ಕಟ್ಟಿ, ಬೆಂಗಳೂರು. ಎಲ್ಲರಿಗೂ ಪುಸ್ತಕವನ್ನು ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲೇ ತಲುಪಿಸುವ ವ್ಯವಸ್ಥೆ ಮಾಡಿದೆ, ಭಾರ ಆಗಬಾರದು ಅನ್ನೋ ದೃಷ್ಟಿಯಿಂದ. ಡಾಕ್ಟರ್ ಶಂಕರನಾರಾಯಣ ಅಡಿಗ, ಬೆಂಗಳೂರು. ಡಾಕ್ಟರ್ ಮಾಧವಾಚಾರ್ಯ ಪಾಂಡುರಂಗಿ, ಡಾಕ್ಟರ್ ಮಾಧವಾಚಾರ್ಯ ಪಾಂಡುರಂಗಿ. ವಿದ್ವಾನ್ ಖೇಡ ವೇದವ್ಯಾಸಾಚಾರ್ಯ, ವಿದ್ವಾನ್ ಮಾಳ್ಗಿ ರಾಮಾಚಾರ್ಯ, ಗುಣಸೌರಭದ ಲೇಖನ ಮಾಡಿದ ರಾಮವಿಠಲಾಚಾರ್ಯರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳಿಕೊಳ್ತೇನೆ.
ವಿಶ್ವಸೌರಭ ವಿಶ್ವಸೌರಭ ಲೇಖನ ಯಜ್ಞದಲ್ಲಿ ಭಾಗವಹಿಸಿದ ವಿದ್ವಾಂಸರು ವಿದ್ವಾನ್ ಡಿ ಪ್ರಹ್ಲಾದಾಚಾರ್ಯರು, ಬೆಂಗಳೂರು. ವಿದ್ವಾನ್ ಪೂರ್ಣಪ್ರಜ್ಞಾಚಾರ್ಯ, ಬೆಂಗಳೂರು. ವಿದ್ವಾನ್ ಧನಂಜಯಾಚಾರ್ಯ, ಬೆಂಗಳೂರು. ವಿದ್ವಾನ್ ರವಿಕುಮಾರಾಚಾರ್ಯ, ಉಡುಪಿ. ಡಾಕ್ಟರ್ ತಿರುಮಲಾಚಾರ್ಯ ಕುಲಕರ್ಣಿ. ಮುಂದಿನವರು ಎಚ್ ವಿ ನಾಗರಾಜಾಚಾರ್ಯ. ವಿದ್ವಾನ್ ಎಚ್ ವಿ ನಾಗರಾಜಾಚಾರ್ಯ. ವಿದ್ವಾನ್ ಗುರುಪ್ರಸಾದಾಚಾರ್ಯ, ಪಲಿಮಾರು. ಗುರುಪ್ರಸಾದಾಚಾರ್ಯ. ಮುಂದಿನವರು ಲಕ್ಷ್ಮೀಶಾಚಾರ್ಯ, ಪಲಿಮಾರು. ಲಕ್ಷ್ಮೀಶಾಚಾರ್ಯ, ಪಲಿಮಾರು. ವಿದ್ವಾನ್ ಶ್ರೀಕರ ಉಪಾಧ್ಯಾಯ, ಪಲಿಮಾರು. ವ್ಯಾಸರಾಜಾಚಾರ್ಯ, ಪಲಿಮಾರು. ವಿದ್ವಾನ್ ವಿ ಸತ್ಯನಾರಾಯಣಾಚಾರ್ಯ, ಉಡುಪಿ ಸಂಸ್ಕೃತ ಕಾಲೇಜ್. ವಿದ್ವಾನ್ ಭೀಮಸೇನಾಚಾರ್ಯ, ಗುತ್ತಲ್. ವಿದ್ವಾನ್ ಸಂದಲ್ ನಾರಾಯಣಾಚಾರ್ಯ, ಬೆಂಗಳೂರು.
ವಿದ್ವಾನ್ ಬಾಟ್ನಿ ರಾಮಚಂದ್ರಾಚಾರ್ಯ, ವಿದ್ವಾನ್ ರಘುತ್ತಮಾಚಾರ್ಯ ನಾಗಸಂಪಿಕೆ ಬಾಗಲಕೋಟೆ, ವಿದ್ವಾನ್ ರಂಗನಾಥಾಚಾರ್ಯ ಗಣಾಚಾರಿ, ಪ್ರತಿಯೊಂದು ತುಳಸಿ ಮಣಿಗಳನ್ನು ಶ್ರೀಪಾದಂಗಳವರು ಉಡುಪಿಯ ಕೃಷ್ಣನಿಗೆ ಹಾಕಿ ಕೊಟ್ಟಿದ್ದಾರಾದ್ದರಿಂದ ಎಲ್ಲ ನೀವೇ ಧರಿಸಬೇಕು ಅಂತ ಶ್ರೀಪಾದಂಗಳವರ ಅಭಿಪ್ರಾಯ. ಹೊನ್ನಾಳಿ ಕೃಷ್ಣಾಚಾರ್ಯ, ವಿದ್ವಾನ್ ಹೊನ್ನಾಳಿ ಕೃಷ್ಣಾಚಾರ್ಯ, ಹೊನ್ನಾಳಿ ಕೃಷ್ಣಾಚಾರ್ಯ ಅವರ ಮನೆಯವರು ಜೊತೆಗೆ ಬರಬಹುದು. ಎಲ್ ಸುಧೀಂದ್ರಾಚಾರ್ಯ, ವಿದ್ವಾನ್ ಎಲ್ ಸುಧೀಂದ್ರಾಚಾರ್ಯ, ವಿದ್ವಾನ್ ಮನೋಜವಾಚಾರ್ಯ ಮುಳುಬಾಗಿಲು, ವಿದ್ವಾನ್ ಬಂಡಿ ಶ್ಯಾಮಾಚಾರ್ಯ ಇವರು ಆಗಮಿಸಬೇಕು ಅಂತ ಕೇಳ್ತೀನಿ. ವೇದ ಸೌರಭ ಲೇಖನ ಯಜ್ಞದಲ್ಲಿ ಭಾಗವಹಿಸಿದ ಅನೇಕ ವಿದ್ವಾಂಸರಿದ್ದಾರೆ. ವಿದ್ವಾನ್ ಬನ್ನಂಜೆ ಗೋಪಾಲಕೃಷ್ಣ ಉಪಾಧ್ಯಾಯ ಉಡುಪಿ, ವಿದ್ವಾನ್ ಡಾಕ್ಟರ್ ಚತುರ್ವೇದಿ ವೇದವ್ಯಾಸಾಚಾರ್ಯ ಬೆಂಗಳೂರು, ಡಾಕ್ಟರ್ ಎ ಗುರುರಾಜಗುಡಿ ಅಥಣಿ, ವಿದ್ವಾನ್ ಗುರುರಾಜಾಚಾರ್ಯ ಕುಲಕರ್ಣಿ, ವಿದ್ವಾನ್ ಶ್ರೀಹರಿ ಆಚಾರ್ಯ ವಾಳ್ವೇಕರ್, ವಿದ್ವಾನ್ ರಘುಪತಿ ಉಪಾಧ್ಯಾಯ, ವಿದ್ವಾನ್ ಎಸ್ ವಿಠಲದಾಸ ಭಟ್, ಡಾಕ್ಟರ್ ಶ್ರೀಕಾಂತಾಚಾರ್ಯ ಬಾಯ್ರಿ,
ವಿದ್ವಾನ್ ಅಪ್ಪೂರು ನಾಗೇಂದ್ರಾಚಾರ್ಯ, ವಿದ್ವಾನ್ ಮಾತರಿಶ್ವಾಚಾರ್ಯ, ವಿದ್ವಾನ್ ಶ್ರೀನಿವಾಸಾಚಾರ್ಯ ಹೊನ್ನಿದಿಬ್ಬ, ವಿದ್ವಾನ್ ಗುರುಮೂರ್ತಿ ಆಚಾರ್ಯ ಬೆಂಗಳೂರು, ಗುರುಮೂರ್ತಿ ಆಚಾರ್ಯ, ವಿದ್ವಾನ್ ಪ್ರತೋಷಾಚಾರ್ಯ ಕನಸೋಗಿ ಬೆಂಗಳೂರು, ಪ್ರತೋಷಾಚಾರ್ಯ, ವಿದ್ವಾನ್ ರಾಘವೇಂದ್ರಾಚಾರ್ಯ ಪುರಾಣಿಕ್ ಉಡುಪಿ, ರಾಘವೇಂದ್ರಾಚಾರ್ಯ ಪುರಾಣಿಕ್, ರಾಘವೇಂದ್ರ ಪುರಾಣಿಕ್, ಡಾಕ್ಟರ್ ಎನ್ ವೆಂಕಟೇಶಾಚಾರ್ಯ, ವಿದ್ವಾನ್ ರಾಜಗೋಪಾಲಾಚಾರ್ಯ ಉಪಾಧ್ಯಾಯ ಕಲಿಮಾರ್ಮಠ, ರಾಜಗೋಪಾಲ ಉಪಾಧ್ಯಾಯ, ಫಲಸೌರಭ ಲೇಖನ ಯಜ್ಞದಲ್ಲಿ ಭಾಗವಹಿಸಿದ ವಿದ್ವಾಂಸರು ಡಾಕ್ಟರ್ ಎಚ್ ಸತ್ಯನಾರಾಯಣಾಚಾರ್ಯ ಬೆಂಗಳೂರು, ವಿದ್ವಾನ್ ಜಿ ಪಿ ನಾಗರಾಜಾಚಾರ್ಯ ಬೆಂಗಳೂರು, ವಿದ್ವಾನ್ ಕೆ ಸುರೇಶಾಚಾರ್ಯ ಮೈಸೂರು, ವಿದ್ವಾನ್ ಶ್ರೀಕಾಂತಾಚಾರ್ಯ ಪುರೋಹಿತ್ ಆದಿಚುಂಚನಗಿರಿ, ವಿದ್ವಾನ್ ಭಾರತೀ ರಮಣಾಚಾರ್ಯ ಹುಬ್ಬಳ್ಳಿ, ವಿದ್ವಾನ್ ಆನಂದತೀರ್ಥಾಚಾರ್ಯ ಪಂಚಮುಖಿ, ಆನಂದತೀರ್ಥಾಚಾರ್ಯ ಪಂಚಮುಖಿ, ಡಾಕ್ಟರ್ ಆನಂದತೀರ್ಥಾಚಾರ್ಯ ಮಾಳಗಿ, ಮಾಳಗಿ ಆನಂದತೀರ್ಥಾಚಾರ್ಯ, ವಿದ್ವಾನ್ ಕೆ ಸುಮನಾಚಾರ್ಯ, ವಿದ್ವಾನ್ ಎಂ ರಾಘವೇಂದ್ರ ಭಟ್ ಉಜಿರೆ, ಡಾಕ್ಟರ್ ವಾದಿರಾಜಾಚಾರ್ಯ ಮಂತ್ರಾಲಯ, ವಿದ್ವಾನ್ ವಿಠಲಾಚಾರ್ಯ ನವಲಗುಂದ ಧಾರವಾಡ, ವಿದ್ವಾನ್ ವಂಶಿ ಕೃಷ್ಣಾಚಾರ್ಯ ಉಡುಪಿ, ವಂಶಿ ಕೃಷ್ಣಾಚಾರ್ಯ, ವಿದ್ವಾನ್ ಸುಶೀಲೇಂದ್ರಾಚಾರ್ಯ ಗೊಗ್ಗಿ,
ತೀರ್ಥಾಚಾರ್ಯ. ವಿದ್ವಾನ್ ವೇಣುಗೋಪಾಲ ಪುರೋಹಿತ್. ವಿದ್ವಾನ್ ಕೆ.ಆರ್. ಜನಾರ್ದನಾಚಾರ್ಯ. ವಿದ್ವಾನ್ ಜೆ. ಗೋಪಾಲಕೃಷ್ಣಾಚಾರ್ಯ. ಜೆ. ಗೋಪಾಲಕೃಷ್ಣಾಚಾರ್ಯ. ವಿದ್ವಾನ್ ಸಂಜೀವಾಚಾರ್ಯ. ಸಂಜೀವಾಚಾರ್ಯ. ಡಾಕ್ಟರ್ ಎಂ. ನಾರಾಯಣಾಚಾರ್ಯ, ತಿರುಪತಿ. ಎಂ. ನಾರಾಯಣಾಚಾರ್ಯ. ವಿದ್ವಾನ್ ಶಂಕರನಾರಾಯಣಾಚಾರ್ಯ, ಕಲಿಮಾರು. ಕಲಿಮಾರು ಶಂಕರನಾರಾಯಣಾಚಾರ್ಯ. ಯುಕ್ತಿ ಮಲ್ಲಿಕ ಯೋಜನೆಯಲ್ಲಿ ಅನೇಕ ರೀತಿಯಲ್ಲಿ ಪ್ರತಿದಿನ ಸೇವೆಯನ್ನು ಸಲ್ಲಿಸಿದ ಕೆಲವು ವ್ಯಕ್ತಿಗಳಿದ್ದಾರೆ, ವಿದ್ವಾಂಸರು ಇದ್ದಾರೆ. ಅವರನ್ನು ಶ್ರೀಪಾದಂಗಳವರು ವಿಶೇಷವಾಗಿ ಸನ್ಮಾನಿಸ್ತಾ ಇದ್ದಾರೆ. ಸಿ ಎಚ್ ಬದ್ರಿನಾಥಾಚಾರ್ಯರು ಮೊದಲಿಂದ ಕೊನೆಯ ತನಕ ಲೇಖನದ ಯಜ್ಞದಲ್ಲಿ ಅನೇಕ ಕ್ರಮದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಆಹ್ವಾನ ಕೊಟ್ಟಿದ್ದು ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗ್ತಾ ಇಲ್ಲ. ಶ್ರೀಪಾದಂಗಳವರು ಅವರ ಸಹೋದರರೇ ಆದ ಶ್ರೀನಿವಾಸಮೂರ್ತಿ ಆಚಾರ್ಯರು ಬಂದಿದ್ದಾರೆ. ಅವರು ಬಂದು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ನೀವು ಬನ್ನಿ, ಸ್ವಾಮಿಗಳ ಕರೀತಾರೆ. ಬದ್ರಿನಾಥಾಚಾರ್ಯರಿಗೆ ತಟ್ಟುವ ಚಪ್ಪಾಳೆಯನ್ನು ಅವರಲ್ಲಿ ಆವಾಹನೆ ಮಾಡಿ ಸ್ವಾಮಿಗಳು ಯಾಕೆ ಬರಲಿಲ್ಲ ಅಂತ 3 ಸಲ ಕೇಳ್ತಾ ಇದ್ದಾರೆ. 3 ಸಲಿಯೂ ಒಂದೇ ಉತ್ತರ, ಅವರ ದಾಕ್ಷಿಣ್ಯ ಸ್ವಭಾವ ಬರಲಿಲ್ಲ ಅನ್ನೋದೇ ನಮ್ಮ ಉತ್ತರ ಆಗಿದೆ. ಬಹುತೇಕ ಬದ್ರಿ ಆಚಾರ್ಯರ ಸ್ವಭಾವ ಸೇವೆಯನ್ನು ಮಾಡ್ತಾರೆ, ಆದರೆ ತಾವು ಸ್ಟೇಜಲ್ಲಿ ಕಾಣಿಸಿಕೊಳ್ಳಿಕ್ಕೆ ಇಚ್ಛೆ ಪಡುವುದಿಲ್ಲ. ಆ ದೃಷ್ಟಿಯಿಂದ ಬರಲಿಲ್ಲ ಶ್ರೀಪಾದಂಗಳವರೇ. ಮತ್ತೆ ವಿಶೇಷವಾಗಿ ರಾಜಗೋಪಾಲ್ ಉಪಾಧ್ಯಾಯರು ಈಗ ಬಂದಿದ್ದಾರೆ.